Hello, welcome to my YouTube channel, guys. Today I am going to make a new video. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೃಂಗೇರಿಯಿಂದ ಇವತ್ತು ನನ್ನ ರೈಡ್ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೀವು ಆಲ್ರೆಡಿ ಟೈಟ್ಲು ತಮ್ಲೇನಲ್ಲಿ ನೋಡಿರ್ತೀರ. ಎಸ್, ಇವತ್ತು ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ ಹೋಗೋಣ. ನನಗೆ ಸ್ವಲ್ಪ ದುಡ್ಡು ತೆಗಿಬೇಕು. ನೀವೇನು ಬಿಟ್ರಿ ಸಾವುಕಾರ ಮಂದಿ? ಎಸ್, ATM ಸ್ವಲ್ಪ ದುಡ್ಡು ಬಿಡಿಸ್ಕೊಂಡು ಶೃಂಗೇರಿಯಿಂದ ಹೊರನಾಡು ಒಂದು ಇಂಟೀರಿಯರ್ ರೂಟ್ ಇದೆ. ಶೃಂಗೇರಿ ಹೊರನಾಡು ಮಧ್ಯ ಬರೀ 40 ಕಿಲೋಮೀಟ್ರಿಗೆ 1.5 ಗಂಟೆ ತೋರಿಸುತ್ತೆ. ಅದು 1.5-2 ಗಂಟೆ. ಆ ರೋಡ್ ಒಳ್ಳೆ ಸೀನಿಕ್ ಆಗಿದೆ. ಬನ್ನಿ, ಆ ರೂಟಿಂದ ಇವತ್ತು ಕ್ಯಾತನ್ಮಕ್ಕಿಗೆ ಹೋಗೋಣ. ಹಾಗೆ ಕೈ ಮುಕ್ಕೊಂಬಿಡ್ರಿ ಶಾರದಮ್ಮಗೆ. ಎಸ್, ಚಲೋ. ಯಾವುದ್ರ ಕ್ಯಾಶ್ ಆಗ್ತವ್ರೆ. ಕ್ಯಾಮ್ರಾ ನೋಡ್ಬಿಟ್ಟು ಸುಮ್ಮನಾದ. ಇವಾಗ ಶೃಂಗೇರಿಯಿಂದ ಒಂದು 10-12 ಕಿಲೋಮೀಟ್ರ್ ಬಂದರೆ ಮುಂದೆ ಒಂದು ರೈಟಿಗೆ ಹೋಗುತ್ತೆ. ಅದೇ ರೈಟ್ ಇದು. ಇಲ್ಲಿಂದ ರೈಟ್ಗೆ ಹೋಗ್ಬೇಕು ನಾವು. ಒಂದು ಬಾಟ್ಲ್ ನೀರು ತಗೋಬೇಕು ಆ್ಯಕ್ಚುಲಿ. ನೀರು ನೀರು ನೋಡೋಣ ಮುಂದೆ ಎಲ್ಲಾದರೂ. ಇದೆ ನೋಡಿ ಆ ಸೀನಿಕ್ ರೂಟಿಂದು ಎಂಟ್ರಿ, ಶೃಂಗೇರಿ ಕಡೆಯಿಂದ ಹೊರನಾಡು ಕಡೆಗೆ. ಒಂಥರ ಖುಷಿಗಿರೋ ಈ ರೋಡಲ್ಲಿ ಬಂದರೆ. ಈ ರೋಡ್ ಒಂಥರ ತುಂಬ ಮನಸ್ಸಿಗೆ ಹತ್ರ ನನಗೆ. ಅಂದರೆ ಕಳೆದೋಗಿದ್ದೊಂದು ಕನಸಿನ ನೆನಪುಗಳಿದೆ ಈ ದಾರಿಲಿ. ಈ ನನ್ನ ಮಗ ಯಾಕೋ ಎಮೋಷ್ನಲ್ ಆಗ್ತವನದ ಇವತ್ತು. ಹಿಂಗಾಗಿ ಈ ರೂಟ್ ಸ್ವಲ್ಪ ತುಂಬ ಹತ್ರ ಮನಸ್ಸಿಗೆ. ನನಗೆ ಗೊತ್ತಾಯ್ತು ಬಿಡು ಗುರು, ಹೋಗ್ಲಿ ಗುರು, ಜಾಲಿ ಜಾಲಿ. ಈ ರೋಡಲ್ಲಿ ಬಂದರೆ ಬೈಕಲ್ಲಿ ಬರೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಸುತ್ತಮುತ್ತ ನೋಡ್ಕೊಂಡು ಹೋಗೋಕ್ಕೆ ಒಂಥರ. ಒಂದು ಬಾಟ್ಲ್ ನೀರು ತಗೋಬೇಕು. ಲೋ, ನಮಗೂ ಏನಾದರೂ ಕೊಡಿಸು. ಆಲ್ಕೋವಾ ಕೊಡಿಸು ನನಗೆ, ಚೆನ್ನಾಗಿರುತ್ತೆ. ಮತ್ತೇನಾದರೂ ಬೇಕಾ ನಿಮಗೆ? ಆಲ್ಕೋವಾ. ಹೆಲ್ದಿ ಐಟಮ್ಸ್ ಏನೂ ಇಲ್ವಲ್ಲ ಗುರು. ಬಿಸ್ಕಿಟ್ ತೊಗೊಳ್ಳೋಣ. ಇದೊಂದು, ಇದೆರಡು. ಹೇಗಿದೆ ನೋಡ್ರಿ ಊರುಗಳೇ, ಸುತ್ತು ಗುಡ್ಡ. ಗುರು, ಇಲ್ಲಿ ಗಾಡಿ ನಿಲ್ಸು, ವ್ಯೂ ಸಖತ್ತಾಗಿದೆ. ನಾನು ಹೇಳಿಲ್ವ ಗುರು, ನೋಡಿ ಹೆಂಗಿದೆ ವ್ಯೂ. ಬೇಬಿ ಬೆಂಕಿ. ಒಂಥರ ಚೆನ್ನಾಗಿದೆ ಗುರು ಇದು ಜಾಗ ನೋಡಿ. ನೈಸ್. ಚೆನ್ನಾಗಿದೆ ಅದ ಒಳ್ಳೆ.
ಇವ್ರದ್ದು ಗುರು ಪೀಸ್ಫುಲ್ ಜೀವನ ಅಂದರೆ. ಆಹಾ, ಒಂಥರ ಘಮ್ ಅಂತ ಇದೆ. ಇವಾಗ ಕಾಫಿ ಬೇರೆ ಹೂ ಬಿಟ್ಟಿರುತ್ತೆ, ಅದೊಂಥರ ಘಮ್ ಅಂತ ಒಳ್ಳೆ ಮಸ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಘಮ ಘಮನೇ. ಆಹಾ, ಇದೊಂದು ಕಡೆ ನಿಂತಿದ್ದೀನಿ. ಚೆನ್ನಾಗಿದೆ ನೋಡಿ ಕಾಫಿ ತೋಟ, ಗಮ್ ಅಂತ ಉಂಟು. ಬರೇ ನಾಯಿ ಫ್ರೆಂಡ್ ಆಯ್ತು. ಬಾ ಬಾ. ಏನ್ ಗುರು ಈ ಸರಿ ಒಬ್ಬನೇ ಬಂದಿದ್ಯಾ? ಹೋಗ್ಬೇಕಲ್ಲ. ठीक है हाँ ನೋಡೋಣ ಅಂತ. ಜೀಪ್ ಆದ್ರೆ ಎಷ್ಟು? ಜೀಪ್ ಆದ್ರೆ ಜೀಪ್ ನಿಮಗೆ ಆಕ್ಚುಲಿ 1500, ನಿಮ್ಗೆ ಒಬ್ಬರಿಗೆ ಆದ್ರೆ 1100 ರೂಪಾಯಿ. ಅಲ್ಲಿಗೆ ಟ್ರೆಕ್ಕಿಂಗ್ ಆದ್ರೆ ಮಾತ್ರ, ಇಲ್ಲಾಂದ್ರೆ ಬೈಕ್ ನಿಲ್ಸೋಬೇಕಾ? ಬೈಕ್ ನಿಲ್ಸೋ. ಎಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಹತ್ರ? ಚೆಕ್ ಪೋಸ್ಟ್ ಹೆಲ್ಮೆಟ್ ಅಲ್ಲೇ ಇಲ್ಲಿ ಟ್ರೆಕ್ ಮಾಡ್ಕೊಂಡೆ ಹೋಗ್ತೀನಿ. ಅಲ್ಲಿ ಚೆಕ್ ಪೋಸ್ಟ್ ಅಂತ. ಸರಿ ಸರಿ ಓಕೆ. ಟ್ರೆಕ್ ಮಾಡ್ಬೋದು, ಬೈಕ್ ಬಿಡಲ್ವಂತೆ, ಬಟ್ ನಡ್ಕೊಂಡು ಹೋಗ್ಬೋದಂತೆ. ಬಟ್ ಪ್ರೈವೇಟ್ ಜೀಪ್ಗಳಿಗೆ ಅಲೌ ಇದೆ ಅಂತೆ. ನಮ್ಮ ಬೈಕ್ ನಾವು ತೊಗೊಂಡು ಹೋಗಿಲ್ವಂತೆ. ನೋಡೋಣ ಅಲ್ಲಿ ಚೆಕ್ ಪೋಸ್ಟಲ್ಲಿ ಕೇಳೋಣ. ಆಗಲ್ಲ ಅಂದರೆ ಟ್ರೆಕ್ ಮಾಡ್ಕೊಂಡು ಹೋಗೋಣ. ನಮ್ಗೇನು ಟ್ರೆಕ್ ಮಾಡೋದೇನು ಹೊಸ ವಿಷಯ ಅಲ್ವಾ? ಸರ್ ಬೈಕ್ ಬಿಡ್ತೀರಾ ಮೇಲೆ? ಇಲ್ಲ ನಡ್ಕೋಬೋದಾ? ಜೀಪ್ ಬೈಕ್ ಪಾರ್ಕ್ ಎಲ್ಲಿ ಮಾಡೋದು? ಸರಿ ಕಣ, ಹುಷಾರಾಗಿ ಹೋಗ್ಬಾ ಆಯ್ತಾ? ಟ್ರೆಕ್ ಮಾಡೋಣ ಇವತ್ತು. ಆಯ್ತಾಯ್ತು, ಹುಷಾರು. ಬೇಬೆಲ್ ಪಾರ್ಕ್ ಆಗಿದ್ದಾಳೆ ಇಲ್ಲಿ ಚೆಕ್ ಪೋಸ್ಟ್. ನೋಡ್ರಿ ಹೋಗುವ. 50 ರೂಪಾಯಿ ಎಂಟ್ರಿ ಫೀಸು. ಆಗಲೇ ನೋಡಿದ್ರಲ್ಲ, 4x4 ಕಾರ್ ಆದರೆ 1500 ಅದ. ನಮಗಾದ್ರೆ 1200 ಎಲ್ಲ ಬರ್ತೀನಿ ಅಂತ ಹೇಳಿದ್ರು. ನಮಗೆ ಬೇಡ, ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ತೀವಂತ ಬರ್ತಾಯಿದೆ. ಊಟ ಚೆನ್ನಾಗಿ ಆಗಿದೆ. 3 ಕಿಲೋಮೀಟ್ರ್ ಏನು ಜಾಸ್ತಿ ಅಲ್ಲ, ಹೋಗಿ ಬರ್ಬೋದು. ಬೈಕ್ ತಂದರೆ ಕಷ್ಟ ಆಗ್ತಿತ್ತು. ನೋಡಿ ಹೆಂಗಿದೆ ರೋಡು. ಇದಕ್ಕೆಲ್ಲ 4x4 ಕರೆಕ್ಟ್. ತರ್ಬೋದು, ಆಫ್ ರೋಡ್ ಬೈಕ್ ಇರಬೇಕು. ಇಲ್ಲ ಮಾಮೂಲಿ ನಮ್ಮ ಸ್ಪ್ಲೆಂಡರ್ ಇರಬೇಕು. ನಮ್ಮ ಸ್ಪ್ಲೆಂಡರ್ ಥರದ ಬೈಕ್ಗಳಾದರೆ ಆರಾಮಾಗಿ ತಗೊಂಡೋಗ್ಬೋದು. ನಂದು NS ತರೋಕ್ಕಾಗಲ್ಲ, ಕೆಳಗಡೆ ಅಂಡರ್ ಬಲ್ಲಿ ಹೊಡೆಯುತ್ತೆ. ಅವ್ರು ಬಿಟ್ಟರೆ ನಾನು ತರ್ತಿರ್ಲಿಲ್ಲ ಬೈಕು. ಟ್ರೆಕ್ ಮಾಡೋಣ ಅಂತಲೇ ಇತ್ತು. ಎಸ್, ಟೈಮ್ 1:30, ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಹೋಗ್ಬೋದು. ಇನ್ನೊಂದು ಈ ವರ್ಷದ ಮೊದಲನೇ ಟ್ರೆಕ್ ಇದು. 2025 ಮೊದಲನೇ ಟ್ರೆಕ್. ನೋಡಿ ಈ ಥರ ಇದೆ ರೋಡು. ಸರಿ ಕಷ್ಟ ಇದೆ. ಬಾಡಿ ವಾರ್ಮಪ್ ಆಯಿತು, ನಿಧಾನಕ್ಕೆ ಆಗ್ತಾಯಿದೆ ವಾರ್ಮಪ್.
ಮೇಲೆ ಒಳ್ಳೆ ವ್ಯೂ ಸಿಗುತ್ತೆ. ಎಸ್, ಡ್ರಿಂಕ್ ಬ್ರೇಕ್. ಇಲ್ಲಿ ಗಂಟ ಕುಡಿಯೋಂಗಿಲ್ಲ ಇವಾಗ ನೀರು, ಕುಡಿದ್ರೆ ಹತ್ತಕ್ಕಾಗಲ್ಲ. ಬಾಯಿ ಡ್ರೈ ಆಗಿರುತ್ತಲ್ಲ, ಒಣಗಿರುತ್ತಲ್ಲ, ಹಸಿ ಮಾಡ್ಕೊಳ್ಳೋಕೆ ಕುಡಿಬೋದು ಅಷ್ಟೇ. ಚಲೋ. ಎಸ್, ಆಲ್ಮೋಸ್ಟು 1.5 ಕಿಲೋಮೀಟ್ರ್ ಬಂದೆ. ವ್ಯೂ ಓಪನ್ ಆಗ್ತಾ ಇದೆ ನಿಧಾನಕ್ಕೆ ನೋಡ್ರಿ. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ, ಹೀಗಾಗಿ ಯಾವುದು ಲಾಗ್ ಬಂದಿರಲಿಲ್ಲ. ಇನ್ಮೇಲೆ ಬರ್ತಾ ಇರುತ್ತೆ, ಡೋಂಟ್ ವರಿ. ನೋಡಿ ಫುಲ್ ಬೆವರು, ಗಾಳಿ ಬಿಡ್ತಲ್ಲ ಇವಾಗ, ತಂಪ ಅನಿಸ್ತಾ ಇದೆ. ಆ ಥರ ನೀವು ಒಬ್ಬರೇ ಹೋದ್ರೆ 1500, 4 ಜನ ಹೋದ್ರೂ 1500. 4 ಜನ ಎಲ್ಲ ಬಂದರೆ ನಮ್ಗೆ ನಡೆಯೋಕ್ಕಾಗಲ್ಲಪ್ಪ ಅಂದರೆ ಬೆಸ್ಟ್ 4x4 ಜೀಪ್ ಸಿಗುತ್ತೆ, ಕೆಳಗಡೆ ಬಾಡಿಗೆ ಮಾಡ್ಕೊಂಡು ಬರ್ಬೋದು ನೀವು. ಓ, ಆ ಕೆಳಗಡೆಯಿಂದ ಇಲ್ಲಿಗೆ ಬರೋಕ್ಕೆ 1500 ರೂಪಾಯಿ ಕೊಡಬೇಕು. 1500 ರೂಪಾಯಿ ಕೊಡೋದು ವರ್ತ ಅಂದರೆ ನಾವು ವರ್ತಿಲ್ಲ ಅಂತ ಹೇಳ್ತೀನಿ. ಬನ್ನಿ, ಬಲಗಾಲಿಟ್ಟು ಎಂಟ್ರಿ ಕೊಡೋದು. ಇದೆ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್, ಹಿಂದೆ ಇದೆ. ಮೇಲೆ ಹೋದ್ಮೇಲೆ ಒಳ್ಳೆ ವ್ಯೂ ಸಿಗುತ್ತೆ, ಬರ್ರಿ. ಮುಂಬಾಟ ಕಾಣಿಸ್ತಾ ಇದೆ ಅದು. ಆಲ್ಮೋಸ್ಟ್ ಪೀಕಿಗೆ ಬಂದ್ವಿ, ಆಮೇಲೆ ಬಂದೆ. ಬನ್ನಿ ಹೋಗೋಣ. ಒಂದೇ ಒಂದು ಹಸು ಮೇಯ್ತಾ ಇದೆ ಅಲ್ಲಿ. ಈ ಫೋಟೋಲೆಲ್ಲ ಡ್ರಾಯಿಂಗಲ್ಲೆಲ್ಲ ಕಾಣಿಸ್ತಿರ್ತಲ್ಲ, ಬೆಟ್ಟದ ಮೇಲೆ ಹಸುಗಳು ಮೇಯ್ತಾ ಇರ್ತವೆ ಸಿಂಗಲ್ ಆಗಿ. ಪೀಕ್ ಬಂದ್ವಿ. ಇಲ್ಲಿ ಗೆಸ್ಟನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ಕಾಯ್ತಾ ಇದ್ದಾರೆ ಸ್ವಲ್ಪ ಜನ, ನೋಡ್ಬೋದು ನೀವು. ಎಸ್, ಪುಣ್ಯಕೋಟಿಗಳ ಸೈನ್ಯ. ಹುಯ್, ಸಕ್ಕದಾಗಿದೆ ಗುರು ಇದು ವ್ಯೂ ನೋಡ್ರಿ. ನಿಜ ಗುರು, ಏನೋ ಅನ್ಕೊಂಡಿದ್ದೆ. ಓ, ನಿಜ ಸಕ್ಕದಾಗಿದೆ ಗುರು ಇದು, ನಿಜ ಬೊಂಬಾಟ ಕಾಣಿಸ್ತಾ ಇದೆ ನೋಡ್ರಿ. ಕೂತ್ಕೊಳ್ಳೋಕೆ ಇಲ್ಲಿ ಒಳ್ಳೆ ಬೆಂಚ್ ಹಾಕಿದ್ದಾರೆ. ಸಂಜೆವರೆಗೂ ಇಲ್ಲಿ ಸನ್ಸೆಟ್ ನೋಡೇ ಹೋಗೋದು ನಾನು ಇವತ್ತು. ಬರ್ರಿ, ಬ್ಯಾಗ್ ಇಡೋಣ ಫಸ್ಟ್. ಬಂದು 15 ಗಂಟೆ ಆಯಿತು. ಟೈಮು 2:45, 2:15.
ಸಂಜೆ ಸನ್ಸೆಟ್ ಆಗೋವರೆಗೂ ವೇಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ಹಿಂಗೆ ಕಾಣಿಸ್ತಾ ಇದೆ ಗುರು, ಅದು ಬ್ಯಾಕಲ್ಲಿ ಸುತ್ತಲೂ ಗುಡ್ಡ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಮಣ್ಣಲ್ಲಿ ಓರ್ ಇರಂಗಿದೆ. ಓರ್ ಮೀನ್ಸ್ ಏನಂತಾಳೆ, ಅದಿರು. ಎಸ್, ಪಕ್ಕ ಮಣ್ಣಲ್ಲಿ ಅದಿರಿದೆ. ಅದು ಯಾವ ಅದಿರು ಅಂತ ಗೊತ್ತಿಲ್ಲ, ಪಕ್ಕ ಮಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಕಪಲ್ಸ್ಗೆಲ್ಲ ಮಾಡಿಸಿದ ಜಾಗ ಮಾತ್ರ. ಸನ್ಸೆಟ್ ನೋಡಕ್ ನೋಡಿ ಒಳ್ಳೆ ಬೆಂಚ್ ಹಾಕಿದ್ದಾರೆ. ಕ್ರೌಡು ಕಮ್ಮಿ ಇರುತ್ತೆ. ಒಂದು 3 ಕಿಲೋಮೀಟರ್ ಟ್ರೆಕ್ ಮಾಡಿದ್ರೆ ಈಸಿ. ಹೊರನಾಡು ಸುತ್ತಮುತ್ತ ಕಳಸ ಅಲ್ಲಿ ಇಲ್ಲಿ ನೀವು ಸ್ಟೇ ಆದರೆ ಇಲ್ಲಿ ಬರೋಕ್ಕೆ ಚೆನ್ನಾಗಿದೆ. ಇದು ಜಾಗ ನೋಡಿ, ಒಳ್ಳೆ ಅದೆಷ್ಟು ವರ್ಷಗಳಾಯ್ತು ಇದು ಸೃಷ್ಟಿಯಾಗಿ ಅಲ್ಲ. ಪರ್ಸನಲಿ ರೆಕಮೆಂಡೆಡ್ ಜಾಗ ಇದು. ನಿಜ, ಬಂದೋಗಿ, ನಿಮ್ಗೆ ಇಷ್ಟ ಆಗೋ ಜಾಗ ಇದು. ಹೊರನಾಡಿಂದ ಒಂದು 10-15 ಕಿಲೋಮೀಟರ್ ಒಳಗಡೆನೇ ಇದೆ ಆಲ್ಮೋಸ್ಟ್. ನಂಗೆ ಇಷ್ಟ ಆಯ್ತು ಗುರು ಇದು. ಈ ಬೆಂಚ್ ಎಲ್ಲ ಹಾಕಿರೋದು ಕ್ಯಾತನ್ಮಕ್ಕಿ ಅವರು, ಗ್ರಾಮ ಪಂಚಾಯತಿ ಅವರೆಲ್ಲ ಸೇರ್ಬಿಟ್ಟು ಹಾಕ್ತಿರೋದು ಅಂತ ಅನ್ಕೋತೀನಿ. ಗೊತ್ತಿಲ್ಲ. ಸನ್ಸೆಟ್ ನೋಡ್ಕೊಂಡೆ ಹೋಗೋದು ಇವತ್ತು. ಇವಾಗ ಇನ್ನು 2:30-3 ಗಂಟೆ, 2 to 2.5 hours. ಇನ್ನೊಂದು 2-2.5 ಗಂಟೆ. ಮಧ್ಯಾಹ್ನ 2 ಗಂಟೆಯಿಂದನೂ ವೇಟ್ ಮಾಡಿದ್ದು ವರ್ತು ಅನ್ಕೊಳ್ರಿ. ಮಾತ್ರ ಒಳ್ಳೆ ಸನ್ಸೆಟ್ ಸಿಗ್ತಾ ಇದೆ. ವರ್ತ್ ಎಲ್ಲಿ ಸನ್ಸೆಟ್ ಮಿಸ್ ಆಗುತ್ತೆ ಅನ್ಕೊಂಡೆ. ಅಂದ್ರೆ ಮಿಸ್ ಆಗುತ್ತೆ ಅಂದ್ರೆ ನಾನು ಹೊರಡಕ್ಕೆ ರೆಡಿ ಇದೆ. ಫ್ಲಾಶ್ ಬ್ಯಾಕ್. ನಾನು ನಡ್ಕೊಂಡು ಬಂದಿರೋದ್ರಿಂದ ನಂಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಬೇಗ ಹೋಗ್ತೇನೆ. ಬೇರೆ ಆಮೇಲೆ ನೀವು ಇನ್ ಕೇಸ್ ಜೀಪು ಅಥವಾ ನೀವು ಗಾಡೀಲಿ ಬಂದರೆ ಆರಾಮಾಗಿ ಸನ್ಸೆಟ್ ಮುಗಿಸ್ಕೊಂಡೇ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗ್ ಬರ್ತಾ ಎಲ್ಲರೂ ಸ್ಟ್ರೇಂಜರ್ಸ್ ಆಗಿದ್ರು, ಹೋಗ್ತಾ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ಇಷ್ಟೇ ಜೀವನ. ಇವ್ರದ್ದು ವ್ಲಾಗ್ ಆದ್ರೆ ನಾವು ಮಾತಾಡ್ತೀವಿ. ಯಾಕೆ ನಮ್ಗೆ ಮಾತಾಡ್ತಿರ್ಬೇಕು, ಮನುಷ್ಯರು ಸಿಗ್ತಾರೆ, ಎಲ್ಲ ಜಾಲಿ. ಇವಾಗ ಗಾಳಿ ಗುಡ್ಡ ಖಾಲಿ ಅಷ್ಟೇ. ಓಕೆ, ಸೆಂಡಿಂಗ್ ಔಟ್ ಫ್ರಮ್ ಕ್ಯಾತನಮಕ್ಕಿ. See you soon. Take care. Bye bye. So please sarapakara. Okay, thank you.